ಮತ್ತೊಂದು ಕಡೆ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿಗಾಗಿನ ಗದ್ದುಗೆ ಗುದ್ದಾಟ ಬಹಳ ಬೂದಿ ಮುಚ್ಚಿದ ಕೆಂಡದ ರೀತಿಯಾಗಿದ್ರೂ ಕೂಡ ಆಗಾಗ ಕೆಲ ನಾಯಕರುಗಳ ಸ್ಟೇಟ್ಮೆಂಟ್ ಮುಖೇನವಾಗಿ ಅದು ಸ್ಫೋಟಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲ ನಾಯಕರುಗಳು ಬ್ಯಾಟ್ ಬೀಸ್ತಾ ಇರುವಂತ ಈ ಸಂದರ್ಭದಲ್ಲಿ ಅಹಿಂದ ನಾಯಕರುಗಳೇನು ಸುಮ್ಮನೆ ಕೂತಿಲ್ಲ. ಅದರಲ್ಲೂ SC ST ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಸಚಿವರುಗಳು ಖುದ್ದಾಗಿ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಕೆಲ ಸ್ಪಷ್ಟೀಕರಣಗಳನ್ನ ಪಡಿಬೇಕು, ಪಕ್ಷದಲ್ಲಿ ಆಗಬಹುದಾದಂತ ಕೆಲ ಬೆಳವಣಿಗೆಗಳಿಗೆ ತಡೆ ಹಾಕಬೇಕು, ಹಾಗೇನಾದ್ರೂ ಬೆಳವಣಿಗೆಗಳಿದ್ರೆ ಹಿಂದೆ ಏನಾದ್ರೂ ಒಪ್ಪಂದ ಆಗಿರುವಂತದ್ದು ಮತ್ತೇನಾದ್ರೂ ಇದ್ರೆ ಅದನ್ನ ಕೂಡಲೇ ಕ್ಲಾರಿಫೈ ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ರಿಗೂ ಆ ವಿಚಾರವನ್ನ ತಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಅಲ್ಲಿ ಹೋಗಿ ಪ್ರಬಲವಾಗಿ ತಮ್ಮ ವಾದ ಮಂಡಿಸುವಂತ ನಿಟ್ಟಿನಲ್ಲಿ ಸಿದ್ಧ ಆಗ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಮನೆಯಲ್ಲಿನ ಕುರ್ಚಿ ಫೈಟ್ ಯಾವ ರೀತಿಯಾಗಿ ಸಾಗ್ತಾ ಇದೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ಇದು ಹಿಂದಿಯ ಫೇಮಸ್ ವೆಬ್ ಸಿರೀಸ್, ಹೆಸರು ಮಿರ್ಜಾಪುರ್. ಇದರಲ್ಲಿ ಗದ್ದಿ ಮೇಲೆ ಯಾರು ಕುಳಿತುಕೊಳ್ತಾರೆ, ಅಧಿಕಾರ ಯಾರು ನಡೆಸಬೇಕು ಅನ್ನೋದರ ಕುರಿತೆ ಸ್ಟೋರಿಯನ್ನ ಹೆಣೆಯಲಾಗಿದೆ. ಆದ್ರೆ ಇದನ್ನ ನಿರ್ಧರಿಸೋ ಮಧ್ಯೆ ರಕ್ತ ನದಿಯಂತೆ ಹರಿದು ಹೋಗುತ್ತೆ. ಇದೇ ಸ್ಥಿತಿ ಎಂಬ ಸುನಾಮಿ ರಾಜ್ಯ ಕಾಂಗ್ರೆಸ್ನಲ್ಲೂ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಸಿದ್ದರಾಮಯ್ಯ ಇದ್ದರೂ ಕೂಡ ಮುಂದಿನ ಸಿಎಂ ಯಾರು ಅಂತ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ. ಇದು ದೂರದಲ್ಲೇ ಕುಳಿತ ವಿಪಕ್ಷಗಳ ವ್ಯಂಗ್ಯಕ್ಕೂ ಆಹಾರವಾಗ್ಬಿಟ್ಟಿದೆ. ತಣ್ಣಗಿದ್ದ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಸಿಎಂ ಗದ್ದುಗೆ ಗುದ್ದಾಟ. ತಣ್ಣಗಿದ್ದ ಕಾಂಗ್ರೆಸ್ ಮನೆಯಲ್ಲಿ ಸುನಾಮಿ ಮತ್ತೆ ಅಪ್ಪಳಿಸಿದೆ. ಮುಂದಿನ ಸಿಎಂ ಕುರಿತ ಹೇಳಿಕೆಗಳ ಬಾಂಬ್ ದೇಶದ ಹಳೆಯ ಪಕ್ಷದಲ್ಲಿ ಲೆಕ್ಕಾಚಾರಗಳನ್ನ ಉಡೀಸ್ ಮಾಡ್ತಾ ಇದೆ. ಬಾಯಿ ಮುಚ್ಕೊಂಡು ಸುಮ್ನಿರಿ ಎಂಬ ಅಧ್ಯಕ್ಷರ ಮಾತಿಗೂ ಕಿಮ್ಮತ್ತಿಲ್ಲದಂತೆ ಹೇಳಿಕೆಗಳ ರಾಕೆಟ್ಗಳು ಸಿಡಿಯುತ್ತಲೇ ಇವೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೇಲೆ ಹೇಳಿದಂತೆ ಡಿಕೆ ಪರ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡ್ತಾ ಇರೋದನ್ನ ನೋಡಿ ಅಹಿಂದ ನಾಯಕರೇನೋ ಸುಮ್ಮನೆ ಕುಳಿತಿಲ್ಲ, ಇದೆಲ್ಲವನ್ನ ದೆಹಲಿಗೆ ಕೊಂಡೊಯ್ಯೋದಕ್ಕೆ ತುದಿಗಾಲಲ್ಲೇ ನಿಂತಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕೆಲವೊಂದು ಅಂಶವನ್ನ ಮುಂದಿಡಲಿದ್ದಾರೆ. ಅಷ್ಟಕ್ಕೂ ಅಹಿಂದ ನಾಯಕರ ಬೇಡಿಕೆ ಏನು ಅನ್ನೋದನ್ನ ನೋಡೋದಾದ್ರೆ ಮುಂದಿನ ಸಿಎಂ ಅನ್ನೋ ಚರ್ಚೆಗೆ ಪೂರ್ಣ ವಿರಾಮ ಇಡಬೇಕು. ಸದ್ಯ ಎದ್ದಿರುವ ಎಲ್ಲ ಗೊಂದಲವನ್ನ ಶಮನ ಮಾಡಬೇಕು. ಅಧಿಕಾರ ಹಂಚಿಕೆ ಚರ್ಚೆ ಆಗಿದ್ರೆ ಅದನ್ನ ಬಹಿರಂಗಗೊಳಿಸಬೇಕು. ಇಲ್ಲದೆ ಹೋದ್ರೆ ಮುಂದಿನ ಸಿಎಂ ಹೇಳಿಕೆಗೆ ಬ್ರೇಕ್ ಹಾಕಬೇಕು. ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಬೇಡಿಕೆ ಇಡೋದು. ಕೇವಲ ಇದಿಷ್ಟೇ ಅಲ್ಲ, ಫೆಬ್ರವರಿ ಮಧ್ಯದಲ್ಲೇ ಗದ್ದುಗೆ ಗುದ್ದಾಟ ಮತ್ತೊಂದು ಲೆವೆಲ್ಗೂ ಹೋಗಬಹುದು ಅಂತ ಅಂದಾಜಿಸಲಾಗಿದೆ. ಯಾಕಂದ್ರೆ ಬಜೆಟ್ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ಜರುಗಬಹುದು ಅನ್ನೋದನ್ನ ರಾಜಕೀಯ ತಜ್ಞರು ಅಂದಾಜಿಸಿದ್ದಾರೆ. ಪ್ರಸನ್ನ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.